ನಿಂಗೆ ಯಾಕಣ ಕೊಟ್ಟಾರ ದುಡ್ಡು ಹೆಂಗ ಕೊಡ್ದು ರೇಷನ್ ಕಾರ್ಡ್ ಮನೆಯವ್ರು ಕೊಡ್ಬೇಕಲ್ಲ. ಮನೆಯವ್ರಿಗ ಗಾಬರಿ ಆಗ್ಬಿಟ್ಟೆ ಈಗ. ಯಾಕ ಜೆಂಟ್ಸಿಗೆ ಏನಾದ್ರು ಬಂದ್ಬಿಡ್ತಾರೆ. ಎಮ್ಮೆಲೆ ಇರಾಕಂಡ ನೀರಿಗೆ ಏನು ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿದೀವಿ ನಾವು. ಎಮ್ಮೆಲೆ ಚೆನ್ನಾಗಿ ನೋಡ್ಕೊಂತಾರ ನಮ್ಗೆ. ಗೃಹಲಕ್ಷ್ಮಿ ಇವಾಗ ಗ್ಯಾರಂಟಿ ಯೋಜನೆಗಳು ಕೈಗೆ ಎಟಕ್ತಾ ಇಲ್ಲ, ಯಾವ್ದು ಬರ್ತಾ ಇಲ್ಲ ನಮ್ಗೆ. ರೇಷನ್ ಮಾತ್ರ ಚೆನ್ನಾಗಿ ಕೊಡ್ತಾರೆ. ನಿಮ್ಮ ಹೆಸರೇನು? ನಮ್ಮ ಹೆಸರು ವೇಲು ಅಂತ. ವೇಲು ಅಂತ. ವೇಲು ನಿನಗೂ ಫ್ರೀ, ಅಂಜನಮ್ಮ ನಿಮಗೂ ಫ್ರೀ. ಫ್ರೀ ಫ್ರೀ ಅಂದ್ರಲ್ಲ, ಮತ್ತೆ ಯಾವ್ದು ಬರ್ತಾ ಇಲ್ಲ. ಯಾವ್ದು ಕರೆಂಟ್ ಬಿಲ್ ಕಟ್ತಾ ಇದೀರಾ? ಕರೆಂಟ್ ಬಿಲ್ ಫ್ರೀನೇ. ಅದು ಫ್ರೀ ಬರ್ತೈತಾ? ಅದು ಫ್ರೀನೇ. ಅಲ್ಲ ಬಿಲ್ ಕಟ್ತಾ ಇದೀರಾ ಅಥವಾ ಫ್ರೀ ಬರ್ತಾ ಇಲ್ಲ? ನಿಮ್ಮ ಮನೆಯಲ್ಲಿ ಸರ್ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಹೇಳಿ? ಏನಿಲ್ಲ, ಎಲ್ಲ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ ಸರ್. ಕರೆಂಟ್ ಹೋದ್ರೆ ಕರೆಂಟ್ ಸ್ಪಾಟ್ ಅಲ್ಲಿ ಬರುತ್ತೆ, ನೀರ್ ಬರುತ್ತೆ. ಒಟ್ಟು ನೀವು ಯಾರ ಕಡೆ ಫೇವರ್ ಇರ್ತೀರಿ ಆ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇರಲ್ಲ? ಇಲ್ಲ ಯಾರ ಕಡೆ ಅಂತ ಅಲ್ಲ, ಚೆನ್ನಾಗಿದೆ. ಬಿಸಿಲು ಟೈಮಲ್ಲಿ ನೀರು ಕರೆಕ್ಟ್ ಆಗಿ ಬರ್ತಾ ಇದೆಯಲ್ಲ ನಮ್ಗೆ. ಬಿಸಿಲು ಟೈಮಲ್ಲಿ ನೀರು ಕರೆಕ್ಟ್ ತುಂಬಾ ಕಷ್ಟ. ಏರಿಯಾದಲ್ಲಿ ನೀರು ಒಂದು ಚೆನ್ನಾಗಿ ಬರುತ್ತಪ್ಪ. ನೀರಾಗ್ಲಿ ಕರೆಂಟ್ ಆಗ್ಲಿ ಎಲ್ಲ ಚೆನ್ನಾಗಿ ಬರುತ್ತೆ. ಎಲ್ಲ ಚೆನ್ನಾಗಿ ಬರ್ತೈತೆ. ರೋಡು, ರಸ್ತೆ, ಡ್ರೈನೇಜು, ಚರಂಡಿ ಎಲ್ಲ ಬಂದು ರೆಡಿ ಮಾಡ್ತಾರೆ. ಮನೆ ಹಕ್ಕುಪತ್ರ ಎಲ್ಲ ಕೊಡ್ತಾ ಇದಾರೆ. ಯಾವಾಗಿಂದ ಕೊಡ್ತಾ ಇದಾರೆ ಸರ್? ನಮ್ಗೆ ಅವಾಗ ನಾವು ಗುಡಿಸಲಿಂದ ಇರೋದು, 30 ವರ್ಷದಿಂದ ಇಲ್ಲೇ ಇರೋದು ನಾವು. ಏನಕ್ಕ ತಮಿಳು ಅಂದಕ್ಕೆ ಜೀವ ಬಾಯಿಗೆ ಬಂದ್ಬಿಡ್ತೀಗ. ತಮಿಳು ಅಂತೆ. ಏನು ಅಕ್ಕಿ ಕೊಡ್ತಾರಲ್ಲ, ಅಕ್ಕಿ ಕೊಡ್ತಾರ ಬಂದಿ ನೋಡೋಣ ಒಂದ್ ರೌಂಡ್ ಹಂಗೆ. ಸರಿಯಾಗಿ ತಗ್ಲಾಕೊಂಡ್ಬಿಟ್ಟವ್ರು ಇವತ್ತು. 4 ಗಂಟೆಗೆ ಬೋರ್ಡ್ ಹಾಕೊಂಡು 5 ಗಂಟೆಗೆ ಬಂದವ್ರೆ. ಯಾರು ಜಗಳ ಮಾಡ್ತವ್ರೆ? ಏನ್ ಸರ್, ಯಾಕೆ ಸರ್ ಲೇಟು? ಇವತ್ತೇ ಅಕ್ಕಿ ಬಂತು, ಅದಕ್ಕೇನೆ 4 ಗಂಟೆ ಅಂತ ಬೋರ್ಡ್ ಹಾಕೊಂಡಿದಿರಿ. ಹೇಳ್ಬೇಕು, ಮಾಹಿತಿ ಕೊಡ್ಬೇಕು, ಎಲ್ಲ ಕಡೆ ಹೋಗ್ತಿದೀವಿ. ಚೆನ್ನಾಗಿ ಕಾಣ್ತಿದೀರ ಬಿಡಿ. ಬಂದಿರೋದೇ ಲೇಟು, ಅದ್ರಲ್ಲೂ ಶರ್ಟ್ ಹೇಳ್ಕತ್ತವ್ರೆ. 4 ಗಂಟೆ ಅಂತ ಬೋರ್ಡ್ ಹಾಕೊಂಡಿದ್ರಿ. ಇಲ್ಲ ಸರ್, ಲೇಟ್. ಇವತ್ತೇ ಅಕ್ಕಿ ಬಂತು, ಅದಕ್ಕೆ ಅಕ್ಕಿ ಈಗ ಅನ್ಲೋಡ್ ಮಾಡಿ 2:30 ಹೋದೆ ನಾನು. ಹೋಗಿ ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಹೋದ್ ತಿಂಗಳು ಎಷ್ಟು ಕೆಜಿ ಅಕ್ಕಿ? 5 ಕೆಜಿ. ಈ ತಿಂಗಳು ಎಷ್ಟು ಕೆಜಿ ಅಕ್ಕಿ? 15 ಕೆಜಿ. ಯಾಕೆ ಇದು 15 ಕೆಜಿ ಯಾಕೆ? ನೋಡಿ, ಫೆಬ್ರವರಿದು 5 ಕೆಜಿ ಪೆಂಡಿಂಗ್ ಇತ್ತು. ಫೆಬ್ರವರಿಲಿ ಅಲಾಟ್ಮೆಂಟ್ ಆಗಿರೋದು ಇದು. 5 ಕೆಜಿ ಫೆಬ್ರವರಿ ಪೆಂಡಿಂಗ್ ಇತ್ತು. ಈ ತಿಂಗಳಿಂದ ಸರ್ಕಾರ ದುಡ್ಡು ಕೊಡ್ತಾ ಇದ್ರಲ್ಲ 170 ರೂಪಾಯಿ, ಅದ್ರ ಬದಲಾಗಿ ಅಕ್ಕಿ ಕೊಡಕ್ ತೀರ್ಮಾನ ಮಾಡಿದ್ದಾರೆ. ಅಂದ್ರೆ ಈಗ ಫೆಬ್ರವರಿ ಒಂದು ಪೆಂಡಿಂಗ್ ಸೇರಿ 15 ಕೆಜಿ. ಫೆಬ್ರವರಿ ನೆಕ್ಸ್ಟ್ ತಿಂಗಳಿಂದ 10 ಕೆಜಿ. ಅದು ಸರ್ಕಾರದ ಡಿಸಿಷನ್ ಆಗೋವರೆಗೂ 10 ಕೆಜಿನ. ಅದು ದುಡ್ಡು ಅದು ಏನ್ ಮಾಡ್ತಾರೆ ಅಂತ ನಮಗ್ ಗೊತ್ತಿಲ್ಲ. ಅದು 5 ಕೆಜಿ ಅಕ್ಕಿ ಬದಲಾಗಿ 170 ರೂಪಾಯಿ ದುಡ್ಡು ಕೊಡ್ತಿದ್ರಲ್ಲ ಒಂದು ಕೆಜಿ ಒಂದು ಸದಸ್ಯರಿಗೆ, ಅದು ತೆಗೆದುಹಾಕಿರಿ ಇವಾಗ ರೂಲ್ಸ್ ನ. ಅದು ಇವಾಗ ಬರೀ 10 ಕೆಜಿ ಅಕ್ಕಿ. ಫೆಬ್ರವರಿ ಪೆಂಡಿಂಗ್ ಅಕ್ಕಿ 5 ಕೆಜಿ, 15 ಕೆಜಿ ಅಕ್ಕಿ. ಓಕೆ. ಈಗ ಏನು ತೂಕದಲ್ಲೆಲ್ಲ ಮೋಸ ಅಂತಲ್ಲ? ಯಾರು ಮಾಡಲ್ಲ ಸರ್. ಯಾರ ಕೇಳ್ಕೊಟ್ಟೆ ಸರ್? ಇಲ್ಲ, ಕೇಳಿ ಯಾರನ್ನಾದ್ರು. ಹೆಸರೇನು? ಶಿವರಾಜು ಅಂತ. ಶಿವರಾಜು ಅವರೇ, ಸುಳ್ಳು ಹೇಳ್ಬಿಡಿ. ಇಲ್ಲ ಸರ್. 100 ಗ್ರಾಮ್ 200 ಗ್ರಾಮ್ 300 ಗ್ರಾಮ್ ಸರ್, ಅದೆಲ್ಲ ಮಾಮೂಲಾಗಿ ಬರುವಂತ 100 ಗ್ರಾಮ್ 200 ಗ್ರಾಮ್ ತಗೊಂಬೇಕಾದ್ರೆ ಮಾಡ್ಬೇಕಾದ್ರೆ ಸರ್, ಅದೆಲ್ಲ ನಾವು ಮೋಸ ಮಾಡಲ್ಲ. 100 ಗ್ರಾಮ್ ಒಬ್ರಿಗೆ 100 ಗ್ರಾಮ್ 200 ಗ್ರಾಮ್ ಅಂದ್ರೆ ಇಲ್ಲ ಸರ್, ಹಂಗೆಲ್ಲ ಮಾಡಲ್ಲ. ಏನ್ರಮ್ಮ? ಏನ್ರಮ್ಮ, ಯಾರಾದ್ರೂ ಕಮ್ಮಿ ಕೊಡ್ತೀನಿ ಏನಮ್ಮ, ಯಾರಿಗಾದ್ರೂ ಕಮ್ಮಿ ಕೊಡ್ತೀನಿ ಕರೆಕ್ಟ್ ಆಗಿ ಕೊಡ್ತಾರೆ ತೂಕದಲ್ಲಿ. ಹೌದಾ? ಎಲ್ಲಿ? ಅವರಿಂದ ನಮ್ಗೆ ಏನ್ ತೊಂದ್ರೆ ಇಲ್ಲ. ನಮ್ಗೆ ಸತ್ಯ ಹೇಳ್ಬಿಟ್ರೆ 2 ಕೆಜಿ ಕಮ್ಮಿ ಕೊಟ್ಬಿಡ್ತೀರ ಒಂದು ಭಯನ? ಹಂಗಲ್ಲ, ಏನ್ ಭಯ ಅವ್ರಿಗೇನ್ ನಾವು ಭಯ ಸರ್, ನಾವು ಹಂಗೆಲ್ಲ ಮಾಡಲ್ಲ ಸರ್. ಏನ್ ಸರ್ ಫುಲ್ಲು ಏನೋ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀರಾ? ನೀವ್ ಯಾರು ಗೊತ್ತಾಗಿಲ್ಲ? ನೀವು ಡಿಪೋದವ್ರೇನಾ? ಫುಲ್ ಮ್ಯಾನೇಜ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಯಾರಪ್ಪ ರೇಷನ್ ಕೊಡ್ತಾ ಇದೀರಿ? ಏನ್ರಕ್ಕ ಅಲ್ಕಿಸ್ಬಿಟ್ಟು. ಏನ್ ನಿಮ್ ಹೆಸರು? ನಮ್ಮ ಹೆಸರು ಮಾಲಾ ಅಂತ. ಮಾಲಾ, ಎಷ್ಟ್ ಕೆಜಿ ಕೊಡ್ತವ್ರೆ ಅಕ್ಕಿ? 15 ಕೆಜಿ. ಯಾಕೆ ಒಂದು ಗೊತ್ತಾಯ್ಸಲ್ಲ? ಗೊತ್ತಿಲ್ವಲ್ಲ. ಫೆಬ್ರವರಿ ಅಕ್ಕಿ ಕೊಟ್ಟಿದ್ರಾ? ಇಲ್ಲ, ಅದ್ರದ್ದು 5 ಕೆಜಿ ಸೇರ್ಸ್ ಕೊಡ್ತಾರೆ ಇವಾಗ. ಸರಿ ಅಣ್ಣ. ಇನ್ಮೇಲಿಂದ 10 ಕೆಜಿ ಸಿಗುತ್ತೆ ನೆಕ್ಸ್ಟ್ ತಿಂಗಳಿಂದ. ಖುಷಿನಾ? ಖುಷಿ ಅಣ್ಣ. ಸರಿಯಾಗಿ ಕೊಡ್ತಾವ್ರ ಇಲ್ವೋ? ಕರೆಕ್ಟ್ ಆಗಿ ಕೊಡ್ತಾರ ಅಣ್ಣ. ನಮ್ಮ ಅಣ್ಣವರು. ಏನ್ ನಿಮ್ಮ ಹೆಸರು? ಸುಜಾತ. ನಿಮ್ಮ ಹೆಸರು? ಕೊಡ್ತಾರೆ. ಕೇಳಕ್ಕೂ ಮುಂಚೆ ಹೇಳಿದ್ರಿ ಅಂದ್ರೆ ಮೋಸನೇ ಅಂತ? ಏನಿಲ್ಲ ಸರ್, ಮುಂಚೆ ಏನಿಲ್ಲ ಸರ್, ಸಲನೆ ಕೊಡ್ತಾರ. ನಮ್ಗೆ ಏನ್ ಮೋಸನ ಎಲ್ಲ ನಮ್ಗ. ಮತ್ತೆ ನೋಡ್ತೀರಿ?
ಕಡೆ ಯಾಕೆ ನೋಡ್ತಾ ಇದೀರಿ? ನೋಡ್ಕೊಂಬ್ರಿ ಈಗ ಹೇಳಿ. ನಿಮ್ಮನ್ನ ಈಗ ನೋಡ್ತೀವಿ ಹೇಳಿ. ಹಾ, ಕೊಡ್ತಾರಾ? ಕೊಡ್ತಾರ್ರಿ ಕೊಡ್ತಾರ್ರಿ ಹಾ? ಕೊಡ್ತಾರ್ರಿ. ಹಾ? ಹಾ? ಏನಕ್ಕ ದಿನ ನಿಮ್ಮನ್ನ ಟಿವಿಯಲ್ಲಿ ನೋಡ್ತಿದ್ದೆ ನಾನು. ಹಾ. ಇವತ್ತು ರಿಯಲ್ ಆಗಿ ನೋಡಿಲ್ಲ, ಅದೇ ಖುಷಿ ಆಗದು. ಹಂಗ ಅದೇ ಕೂಸಿಗೆ ಸತ್ಯ ಹೇಳಿ ಮತ್ತೆ. ನಾನ್ ದಿನ ಇಲ್ಲಿ ಅಕ್ಕಿ ಹಾಕ್ಸಕ್ ಬರ್ತೇನಲ್ಲ, ಇವತ್ತು ಕೊಡ್ತಾ ಇದಾರಲ್ಲ ಇನ್ನೇನು. ಹೌದಾ? ಹಾ. ನಮ್ ಪ್ರೋಗ್ರಾಮ್ ನೋಡ್ತೀರಾ? ದಿನ ಯಾವ ಏರಿಯಾ ನಿಮ್ದು? ಇದೇ ಏರಿಯಾ ನಮ್ದು. ಏರಿಯಾದಲ್ಲಿ ಏನ್ ಪ್ರಾಬ್ಲಮ್? ಏನಿಲ್ಲ ಏನಿಲ್ವಾ? ಏನಿಲ್ಲ. ನಿಮ್ ಹೆಸರೇನು? ನನ್ನ ಹೆಸರು ಗೊತ್ತಿಲ್ಲ. ಅವ್ರ ಹೆಸರು ಗೊತ್ತಿಲ್ಲ ಅಂತ ನೋಟ್ ಮಾಡ್ಕೊಬಿಡಿ. ಅವ್ರ ಹೆಸರು ಗೊತ್ತಿಲ್ಲ ಅಂತ. ನಿಂಗೆ ಯಾಕೆ ಕೊಟ್ಟರು ದುಡ್ಡ? ದುಡ್ಡು ಹೆಂಗ ಕೊಡ್ದು ರೇಷನ್ ಕಾರ್ಡ್ಗೆ ಮನೆಯವ್ರು ಕೊಡ್ಬೇಕಲ್ಲ. ಮನೆಯವ್ರಿಗ ಹೌದಾ? ಗಾಬರಿ ಆಗ್ಬಿಟ್ಟೆ ಈಗ. ಯಾಕ ಜೆಂಟ್ಸಿಗೆ ಏನಾದ್ರು ಬಂದ್ಬಿಡ್ತಾ? ಎಮ್ಮೆಲೆ ಇರಾಕಂಟ ನೀರಿಗೆ ಏನು ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿದೀವಿ ನಾವು. ಎಮ್ಮೆಲೆ ಚೆನ್ನಾಗಿ ನೋಡ್ಕೊಂತಾರ ನಮ್ಗೆ. ಗೃಹಲಕ್ಷ್ಮಿ ಇವಾಗ ಗ್ಯಾರಂಟಿ ಯೋಜನೆಗಳು ಕೈಗೆ ಎಟಕ್ತಾ ಇಲ್ಲ. ಯಾವ್ದು ಬರ್ತಾ ಇಲ್ಲ ನಮ್ಗೆ. ರೇಷನ್ ಮಾತ್ರ ಚೆನ್ನಾಗಿ ಕೊಡ್ತಾರೆ. ಮತ್ತ ನಿಮ್ಮ ಹೆಸರೇನು? ನಮ್ಮ ಹೆಸರು ವೇಲು ಅಂತ. ವೇಲು ನಿನಗೂ ಫ್ರೀ ಅಂಜನಮ್ಮ, ನಿಮಗೂ ಫ್ರೀ 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 ಅಂದ್ರಲ್ಲ. ಮತ್ತೆ ಯಾವ್ದು ಬರ್ತಾ ಇಲ್ಲ. ಯಾವ್ದು ಕರೆಂಟ್ ಬಿಲ್ ಕಟ್ತಾ ಇದೀರಾ? ಕರೆಂಟ್ ಬಿಲ್ ಫ್ರೀನೇ. ಅದು ಫ್ರೀ ಬರ್ತೈತಾ? ಅದು ಫ್ರೀನೇ. ಅಲ್ಲ ಬಿಲ್ ಕಟ್ತಾ ಇದೀರಾ ಅಥವಾ ಫ್ರೀ ಬರ್ತೈತಾ? ಬರ್ತಾ ಇಲ್ಲ. ಹಾ, ನಿಮ್ಮ ಮನೆಯಲ್ಲಿ. ನಮ್ಮನೆ ಸರಿ, ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದಾವೆ ಹೇಳಿ. ಏನಿಲ್ಲ, ಎಲ್ಲ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ ಸರ್. ಕರೆಂಟ್ ಹೋದ್ರೆ ಕರೆಂಟ್ ಸ್ಪಾಟ್ ಅಲ್ಲಿ ಬರುತ್ತೆ, ನೀರ್ ಬರುತ್ತೆ. ಒಟ್ಟು ನೀವು ಯಾರ ಕಡೆ ಫೇವರ್ ಇರ್ತೀರಿ ಆ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಇಲ್ಲ ಯಾರ ಕಡೆ ಅಂತ ಅಲ್ಲ, ಚೆನ್ನಾಗಿದೆ. ಬಿಸಿಲು ಟೈಮಲ್ಲಿ ನೀರು ಕರೆಕ್ಟ್ ಆಗಿ ಬರ್ತಾ ಇದೆಯಲ್ಲ ನಮ್ಗೆ. ಬಿಸಿಲು ಟೈಮಲ್ಲಿ ನೀರು ತುಂಬಾ ಕಷ್ಟ ಇದೆ. ಮುಂದಿನ ಏರಿಯಾದಲ್ಲಿ ನೀರು ಒಂದು ಚೆನ್ನಾಗಿ ಬರುತ್ತಪ್ಪ. ನೀರಾಗ್ಲಿ ಕರೆಂಟ್ ಆಗ್ಲಿ ಎಲ್ಲ ಚೆನ್ನಾಗಿ ಬರುತ್ತೆ. ಎಲ್ಲ ಚೆನ್ನಾಗಿ ಬರ್ತೈತೆ. ರೋಡು, ರಸ್ತೆ, ಡ್ರೈನೇಜು, ಅದೆಲ್ಲ ಚರಂಡಿ ಎಲ್ಲ ಬಂದು ರೆಡಿ ಮಾಡ್ತಾರೆ. ಮನೆ ಹಕ್ಕುಪತ್ರ ಎಲ್ಲ ಕೊಡ್ತಾ ಇದಾರೆ. ಯಾವಾಗಿಂದ ಕೊಡ್ತಾ ಇದಾರೆ ಸರ್? ನಮ್ಗೆ ಅವಾಗಲೇ ನಾವು ಗುಡ್ಸ್ಲಿಂದ ಇರೋದು, 30 ವರ್ಷದಿಂದ ಇಲ್ಲೇ ಇರೋದು ನಾವು. ಏನಕ್ಕ ತಮಿಳ್ ಒಂದಡಿಕೆ ಜೀವ ಬಾಯಿಗೆ ಬಂದ್ಬಿಡ್ತೀಗ. ತಮಿಳ್ ಅಂತೆ. ಹಾ, ಏನು ಅಕ್ಕಿ ಕೊಡ್ತಾರಲ್ಲ, ಅಕ್ಕಿ ಕೊಡ್ತಾರ ಬಂದಿ ನೋಡೋಣ ಒಂದ್ ರೌಂಡ್ ಹಂಗೆ. ಹಾ, ಸರಿಯಾಗಿ ತಗ್ಲಾಕೊಂಡ್ಬಿಡೋರು. ಇವತ್ತು 4 ಗಂಟೆಗೆ ಬೋರ್ಡ್ ಹಾಕೊಂಡು 5 ಗಂಟೆಗೆ ಬಂದವ್ರೆ. ಯಾರು ಜಗಳ ಮಾಡ್ತವ್ರೆ? ಏನ್ ಸರ್, ಯಾಕೆ ಸರ್ ಲೇಟು? ಇವತ್ತೇ ಅಕ್ಕಿ ಬಂತು, ಅದಕ್ಕೇನೆ 4 ಗಂಟೆ ಅಂತ ಬೋರ್ಡ್ ಹಾಕೊಂಡಿದ್ರಿ. ಹೇಳ್ಬೇಕು, ಮಾಹಿತಿ ಕೊಡ್ಬೇಕು. ಎಲ್ಲ ಕಡೆ ಹೋಗ್ತಿದೀವಿ. ಚೆನ್ನಾಗಿ ಕಾಣ್ತಿದೀರ ಬಿಡಿ. ಬಂದಿರೋದೇ ಲೇಟು, ಅದ್ರಲ್ಲೂ ಈ ಶರ್ಟ್ ಹೇಳ್ಕತ್ತವ್ರೆ. 4 ಗಂಟೆ ಅಂತ ಬೋರ್ಡ್ ಹಾಕೊಂಡಿದ್ರಿ. ಇಲ್ಲ ಸರ್, ಲೇಟ್. ಇವತ್ತೇ ಅಕ್ಕಿ ಬಂತು, ಅದಕ್ಕೆ ಅಕ್ಕಿ ಈಗ ಅನ್ಲೋಡ್ ಮಾಡಿ 2:30 ಹೋದೆ ನಾನು. ಹೋಗಿ ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಹೋದ್ ತಿಂಗಳು ಎಷ್ಟು ಕೆಜಿ ಅಕ್ಕಿ? 5 ಕೆಜಿ. ಈ ತಿಂಗಳು ಎಷ್ಟು ಕೆಜಿ ಅಕ್ಕಿ? 15 ಕೆಜಿ. ಯಾಕೆ ಇದು 15 ಕೆಜಿ ಯಾಕೆ? ನೋಡಿ, ಫೆಬ್ರವರಿದು 5 ಕೆಜಿ ಪೆಂಡಿಂಗ್ ಇತ್ತು. ಫೆಬ್ರವರಿಲಿ ಅಲಾಟ್ಮೆಂಟ್ ಆಗಿರೋದು ಇದು. 5 ಕೆಜಿ ಫೆಬ್ರವರಿ ಪೆಂಡಿಂಗ್ ಇತ್ತು. ಈ ತಿಂಗಳಿಂದ ಸರ್ಕಾರ ದುಡ್ಡು ಕೊಡ್ತಾ ಇದ್ರಲ್ಲ, 170 ರೂಪಾಯಿ, ಅದ್ರ ಬದಲಾಗಿ ಅಕ್ಕಿ ಕೊಡಕ್ ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಮಾಡಿ ಅಂದ್ರೆ ಈಗ ಫೆಬ್ರವರಿದು ಒಂದು ಪೆಂಡಿಂಗ್ ಸೇರಿ 15 ಕೆಜಿ. ಫೆಬ್ರವರಿದು ನೆಕ್ಸ್ಟ್ ತಿಂಗಳಿಂದ 10 ಕೆಜಿ. ಅದು ಸರ್ಕಾರದ ಡಿಸಿಷನ್ ಆಗೋವರೆಗೂ 10 ಕೆಜಿನ. ಅದು ದುಡ್ಡು ಅದು ಏನ್ ಮಾಡ್ತಾರೆ ಅಂತ ನಮಗ್ ಗೊತ್ತಿಲ್ಲ. ಅದು 5 ಕೆಜಿ ಅಕ್ಕಿ ಬದಲಾಗಿ 170 ರೂಪಾಯಿ ದುಡ್ಡು ಕೊಡ್ತಿದ್ರಲ್ಲ ಒಂದು ಕೆಜಿ, ಒಂದು ಸದಸ್ಯರಿಗೆ. ಅದು ತೆಗೆದಾಕಿರಿ ಇವಾಗ ರೂಲ್ಸ್ ನ. ಅದು ಇವಾಗ ಬರೀ 10 ಕೆಜಿ ಅಕ್ಕಿ. ಫೆಬ್ರವರಿದು ಪೆಂಡಿಂಗ್ ಅಕ್ಕಿ 5 ಕೆಜಿ, 15 ಕೆಜಿ ಅಕ್ಕಿ. ಓಕೆ, ಈಗ ಏನು ತೂಕದಲ್ಲೆಲ್ಲ ಮೋಸ ಅಂತಲ್ಲ? ಯಾರು ಮಾಡಲ್ಲ ಸರ್. ಯಾರ ಕೇಳ್ಕೊಟ್ಟೆ ಸರ್? ಇಲ್ಲ, ಕೇಳಿ ಯಾರನ್ನಾದ್ರೂ. ಶಿವರಾಜು ಅಂತ. ಶಿವರಾಜ್ ಅವರೇ, ಸುಳ್ಳು ಹೇಳ್ಬಿಡಿ. ಇಲ್ಲ ಸರ್. 100 ಗ್ರಾಮ್ 200 ಗ್ರಾಮ್ 300 ಗ್ರಾಮ್ ಸರ್, ಅದೆಲ್ಲ ಮಾಮೂಲಾಗಿ ಬರುವಂತ 100 ಗ್ರಾಮ್ 200 ಗ್ರಾಮ್ ತಗೊಂಬೇಕಾದ್ರೆ ಮಾಡ್ಬೇಕಾದ್ರೆ ಸರ್, ಅದೆಲ್ಲ ನಾವು ಮೋಸ